ನೋಡಿ ನಾನು ಈ ಕಪ್ಪಲ್ಲಿ ಅರ್ಧ ಕಪ್ ಹುರ್ಗಡ್ಲೆ ತೊಗೊಂಡಿದ್ದೀನಿ. ನೋಡಿ ಈ ಹುರ್ಗಡ್ಲೆನ ನೈಸ್ ಪೌಡ್ರ್ ಮಾಡ್ಕೋಬೇಕು. ನೋಡಿ ಇಲ್ಲಿ ನಾನು ಅರ್ಧ ಕಪ್ ಹುರ್ಗಡ್ಲೆನ ಪೌಡ್ರ್ ಮಾಡ್ಕೊಂಡಿದ್ದೆ. ಈಗ 1 ಕಪ್ ಫುಲ್ಲು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ನೋಡಿ ಇಲ್ಲಿ 1 ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ. ಅರ್ಧ ಸ್ಪೂನಷ್ಟು ಅಜ್ವಾನ ಹಾಕ್ತಾಯಿದ್ದೀನಿ. ಈ ಚಿಕ್ಕ ಕಪ್ಪಲ್ಲಿ ಅರ್ಧ ಕಪ್ ಆಗೋಷ್ಟು ಅಚ್ಕಾರ ಪುಡಿ ಹಾಕ್ತಾಯಿದ್ದೀನಿ. ನಮ್ಮ ಕಡೆ ಖಾರ ಜಾಸ್ತಿ ತಿಂತಾರೆ, ಅದಕ್ಕೋಸ್ಕರ ಖಾರ ಜಾಸ್ತಿ ಹಾಕ್ತಿದ್ದೀನಿ. ನೀವು ಎಷ್ಟು ಖಾರ ತಿಂತೀರ ಅಷ್ಟ್ರ ಮೇಲೆ ನೀವು ಚಿಕ್ಕಲಿಗೆ ಖಾರ ಹಾಕೋಬೋದು. ನೋಡಿ ರುಚಿಗೆ ತಕ್ಕಷ್ಟು ಸಾಲ್ಟ್, 1 ಸ್ಪೂನಷ್ಟು ಸಾಲ್ಟ್ ಹಾಕ್ತಾಯಿದ್ದೀನಿ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫಸ್ಟು ಅರ್ಧ ಕಪ್ ತುಪ್ಪನ ಬಿಸಿ ಮಾಡಿಕೊಂಡು ನಾನು ಚಿಕ್ಕಲಿ ಹಿಟ್ಟಿಗೆ ಹಾಕೊತಾ ಇದ್ದೀನಿ. ನಾನು ಇಲ್ಲಿ ನೋಡಿ ಉಗುರು ಬೆಚ್ಚಗಾಗೋಷ್ಟು ನೀರನ್ನ ಬಿಸಿ ಮಾಡ್ಕೊಂಡಿದ್ದೀನಿ. ಈ ಬಿಸಿ ನೀರು ಸ್ವಲ್ಪ ಉಗುರು ಬೆಚ್ಚ ನೀರಲ್ಲಿ ಚಕ್ಲಿ ಹಿಟ್ಟನ್ನ ಹದಕ್ಕೆ ಕಲಿಸ್ಕೊಬೇಕು. ನೋಡಿ ಚಕ್ಲಿ ಹೊತ್ತಕ್ಕೆ ಈ ಹದಕ್ಕೆ ನಾನು ಹಿಟ್ಟನ್ನು ಕಲಿಸ್ಕೊಬೇಕು. ನೋಡಿ ಚಕ್ಲಿ ಹೊತ್ತದು ಮೋಲ್ಡ್ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಸುತ್ತ ಎಣ್ಣೆ ಹಚ್ಕೊಬೇಕು. ಯಾಕೆಂದರೆ ಚಕ್ಲಿ ಹೊಡೆಯೋದಿಲ್ಲ ಮತ್ತು ನೀಟಾಗಿ ಬರುತ್ತೆ. ನಾನು ಮಾಡ್ತಾರೆ ಸಂಜೆ ಸ್ನ್ಯಾಕ್ಸ್ಗೋಸ್ಕರ ಬೀದಿ ಚಕ್ಲಿ ಮಾಡ್ತಾಯಿದ್ದೀನಿ. ಇನ್ನು ಮೈದಾ ಕುಸ್ಕಿ ತುಂಬ ದಿನ ಇಡೋಕ್ಕೋಸ್ಕರ ಇನ್ನೊಂದು ಥರ ಚಕ್ಲಿ ಮಾಡ್ತಾರೆ. ಅದನ್ನು ಇನ್ನೊಂದು ಸಲ ರೆಸಿಪಿ ಅದನ್ನು ವಿಡಿಯೋ ಮಾಡಿ ಹಾಕ್ತೀನಿ. ಮೊಬೈಲ್ಸ್ ಎಲ್ಲ